ಧನಸ್ಸು ರಾಶಿಯವರಿಗೆ ಗುರು ಗೋಚಾರದ ಫಲ 2025 ಯಾವ ರೀತಿಯಾಗಿದೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, 6ನೇ ಮನೆ ಗುರುವಿನಿಂದ ಮುಕ್ತಿಯನ್ನು ಪಡೆದುಕೊಂಡು 7ನೇ ಮನೆಯ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದೀರಾ. ಅಷ್ಟು ಮಾತ್ರ ಅಲ್ಲದೆ ಗುರುವಿನ ದೃಷ್ಟಿಯು ನಿಮ್ಮ ರಾಶಿ ಮೇಲೆ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಲಾಭಸ್ಥಾನದ ಮೇಲೂ ಮತ್ತು ನಿಮ್ಮ ತೃತೀಯ ಸ್ಥಾನದ ಮೇಲೂ ಗುರುವಿನ ಸಂಪೂರ್ಣವಾದ ಅನುಗ್ರಹ ಪೂರಿತ ದೃಷ್ಟಿ ಬರ್ತಾ ಇರೋದ್ರಿಂದ ಧನಸ್ಸು ರಾಶಿಯವರಿಗೆ ಶನಿ ಬಲ ಹೋಯಿತು, ಅರ್ಧಾಷ್ಟಮ ಶನಿಯ ಪೀಡೆ ಶುರುವಾಯಿತು ಅನ್ನುವಂತಹ ಚಿಂತೆ ಬೇಡ. ಒಟ್ಟಾರೆ ನಿಮಗೆ ಗುರುವಿನ ಅನುಗ್ರಹವು ಸಂಪೂರ್ಣವಾದ ಫಲಗಳನ್ನು ಕೊಡುತ್ತೆ. ಯಾವ್ಯಾವ ರೀತಿ ಫಲಗಳನ್ನು ಕೊಡಬಹುದು ಗುರುವಿನಿಂದ, ಯಾವ್ಯಾವ ರೀತಿ ಶುಭದ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂದರೆ, ನೋಡಿ, ಸಪ್ತಮ ಸ್ಥಾನ ಅಂತ ಹೇಳ್ತಾ ಇದ್ದ ಹಾಗೆಯೇ ನಿಮಗೆ ವೈವಾಹಿಕ ಜೀವನಕ್ಕೆ, ಮದುವೆಯ ಜೀವನಕ್ಕೆ, ಸಮೃದ್ಧಿಯ ಜೀವನಕ್ಕೆ ಬರ್ತಕ್ಕಂಥದ್ದು. ಅಯ್ಯೋ, ಮದುವೆ ಆಗ್ತಾ ಇಲ್ಲ, ಹಾಗೇ ಹೋಗುತ್ತೆ ಮದುವೆ. ಸಂಬಂಧಗಳು ಬರ್ತಾ ಇಲ್ಲ, ಕುದುರುತ್ತೆ ಸಂಬಂಧ. ಬೆಳವಣಿಗೆಗಳು ಚೆನ್ನಾಗಿ ಆಗ್ತಾ ಇಲ್ಲ, ಆಗತ್ತೆ ಬೆಳವಣಿಗೆಗಳು ಚೆನ್ನಾಗಿ. ಎಷ್ಟು ಬೇಕು ನಿಮಗೆ, ಏನು ಬೇಕು ನಿಮಗೆ, ಎಲ್ಲವೂ ಸಹ ಪ್ರಾಪ್ತಿ ಆಗುವಂತಹ ಸುಸಂದರ್ಭ ಇದೇ ಒಂದು ವರ್ಷದಲ್ಲಿ. ಅದ್ರ ಜೊತೆ ಗುರು ದೃಷ್ಟಿ ಬೇರೆ ಎಲ್ಲಿ ಬರ್ತಾ ಇದೆ ನಿಮಗೆ? 11ನೇ ಮನೆ ಮೇಲೆ ಬರ್ತಾ ಇದೆ, ತುಲಾರಾಶಿ ಮೇಲೆ ಬರ್ತಾ ಇದೆ. ತುಂಬ ಲಾಭಗಳು ಜಾಸ್ತಿ ಆಗುತ್ತೆ. ಅರ್ಧಾಷ್ಟಮ ಶನಿ ಬಿಟ್ಬಿಡಿ, ತಲೆಯಿಂದ ತೆಗೆದುಹಾಕ್ಬಿಡಿ. ಪೀಡೆ ಕೊಡ್ತಾನೆ, ಮತ್ತೊಂದು ಮಗದು, ಅದೆಲ್ಲ ಹೋಗಕ್ಕೆ ಇರುತ್ತೆ. ಆದರೆ ಗುರುವಿನ ಸಂಪೂರ್ಣ ಆಶೀರ್ವಾದ ಇರೋವರೆಗೂ ಅದ್ರ ಬಗ್ಗೆ ಯೋಚನೆ ಬೇಕಾಗಿಲ್ಲ. ವ್ಯವಹಾರದಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭಗಳು, ಪಾಲುದಾರಿಕಾ ಬಿಸ್ನೆಸ್ನಲ್ಲಿ ಲಾಭಗಳು, ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಲಾಭಗಳು, ಒಳ್ಳೆ ರೀತಿಯಾದಂತಹ ಟ್ರಾನ್ಸ್ಫರ್ಗಳು, ಒಳ್ಳೆ ರೀತಿಯಾದಂತಹ ಪ್ರಮೋಷನ್, ಇನ್ಕ್ರಿಮೆಂಟ್, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋದು, ಮನಸ್ಸಿಗೆ ನೆಮ್ಮದಿ ಜಾಸ್ತಿ ಆಗೋದು ಎಲ್ಲವೂ ಸಹ ಬರ್ತದೆ. ಗುರುವಿನ ಶ್ರೀರಕ್ಷೆ ನಿಮಗೆ 1 ವರ್ಷಗಳ ಕಾಲ ಇರ್ತದೆ. ಅರ್ಧಾಷ್ಟಮ ಶನಿ 2.5 ವರ್ಷಗಳು, ಅದು ಬೇರೆ ವಿಚಾರ. ಆದರೆ ಗುರುವಿನ ಶ್ರೀರಕ್ಷೆ ಇರೋವರೆಗೂ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ತೃತೀಯ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೇರೆ ಬರ್ತಾ ಇರೋದ್ರಿಂದ ನಿಮ್ಮ ಪ್ರಯತ್ನಿತ, ಇಚ್ಛಿತ ಮಾಡುವಂತಹ ಶ್ರಮ, ಪಡುವಂತಹ ಶ್ರಮಕ್ಕೆ ತಕ್ಕ ಪ್ರತಿಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಮತ್ತು ಸಹೋದರ ಸಹೋದರಿಯರ ನಡುವೆ ಇದ್ದಂತಹ ಅನೇಕ ಕುಂದುಕೊರತೆಗಳು, ಮಾನಸಿಕ ವೈಷಮ್ಯಗಳು, ಅನೇಕ ವೈಮನಸ್ಯಗಳು ಎಲ್ಲವೂ ಸಹ ದೂರ ಆಗುವಂತಹದ್ದು. ಧನಸ್ಸು ರಾಶಿಯವರಿಗೆ ನಿಮಗೆ ಒಂದಿಷ್ಟು ಮಾಡಿಸಿದಂತಹ ಒಂದು ದಿನಗಳು ಈ ಒಂದು ಗುರುವಿನ ಅನುಗ್ರಹದಿಂದ ಬರತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಬೇರೆ ಬೇರೆ ಗ್ರಹದ ಅಶುಭದ ಫಲಗಳನ್ನು ಮತ್ತು ಗುರುವಿನ ಅನುಗ್ರಹವನ್ನು ನೋಡಿಕೊಂಡಾಗ ಗುರು ಕೊಡುವಂತಹ ಫಲಗಳನ್ನು ಕೊಡ್ತಾನೆ ಹೋಗ್ತಾನೆ. ಅದೇ ರೀತಿಯಾಗಿ ಬೇರೆ ಗ್ರಹಗಳು ಕೊಡ್ತಕ್ಕಂತಹ ಅಶುಭ ಫಲಗಳನ್ನು ಕೊಡ್ತಾನೆ ಹೋಗ್ತಾನೆ. ಆದರೆ ಗುರು ಇರೋವರೆಗೂ ಒಂದು ಧೈರ್ಯ ಜಾಸ್ತಿ. ಆಗಲೇ ನಾವು ಹೇಳಿದಾಗೆ ಗುರು ನಮ್ಮ ಜೊತೆಗಿದ್ದ ಅಂದರೆ ದೇವರೇ ನಮ್ಮ ಜೊತೆಗಿದ್ದ ಹಾಗೆ. ಗುಡುಗಿರಲಿ, ಮಳೆ ಬರಲಿ, ಸಿಡಲಿ ಬೆಡಿಲಿ, ಬಿರುಗಾಳಿಯೇ ಬೀಸಲಿ, ನೀರಿನಲ್ಲಿ ಮುಳುಗ್ತಿದ್ರು ಜುಟ್ಟು ಹಿಡಿದು ಎತ್ತಿ ಹಿಂಗೆ ನಿಲ್ಲಿಸ್ತಾನೆ ಗುರು. ಅಂತಹ ಶ್ರೀರಕ್ಷೆಯನ್ನು ಹೊಂದಿರತಕ್ಕಂಥದ್ದು. ಸೊ ಗುರುವಿನ ಬಲಗಳು ಚೆನ್ನಾಗಾಗತ್ತೆ. ವಿದ್ಯಾಪ್ರಾಪ್ತಿಗಳು ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ವಿದ್ಯೆಯಲ್ಲಿ ಅಪಾರವಾದ ಪ್ರಗತಿಯನ್ನು ನೀವು ನೋಡ್ತೀರಾ. ಅದೇ ರೀತಿಯಾಗಿ ರಾಹು ತೃತೀಯ ಸ್ಥಾನಕ್ಕೂ ಸಹ ನಿಮಗೆ ಬರ್ತಾ ಇರ್ತಕ್ಕಂಥದ್ದು. 3ನೇ ಮನೆಯಲ್ಲಿ ರಾಹು ಅತ್ಯುತ್ತಮ ಫಲಗಳನ್ನು ಕೊಡ್ತಾನೆ. ಜೊತೆಗೆ ಗುರುವಿನ ವೀಕ್ಷಣೆ ಬರೋದರಿಂದ ಅದನ್ನು ಲಕ್ಷ್ಮೀನಾರಾಯಣ ಯೋಗ ಅಂತ ಬೇರೆ ಕರಿತೀವಿ. ಆ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವದಿಂದಾಗಿ ನಿಮಗೆ ಅನೇಕ ರೀತಿಯಾದಂತಹ ಧನದ ಒಳ ಆಗಮನಗಳು ಸಹ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ, ನೆಮ್ಮದಿ ವಿಚಾರದಲ್ಲಿ ಎಲ್ಲವೂ ಸಹ ಶುಭವಾಗಿದೆ. ಸ್ವಲ್ಪ ದೇವರು, ದಿಂಡ್ರು, ಪೂಜೆ ಪುನಸ್ಕಾರ, ದಾನ ಧರ್ಮ ಮಾಡ್ತಾಯಿರಿ. ದಾನ ಕೊಡೋದು ನಿಮಗೆ ಬೇಕಾಗಿರೋ ವಸ್ತುಗಳನ್ನು ದಾನ ಕೊಡೋದಲ್ಲ.
ಯಾರಿಗೆ ನೀವು ದಾನ ಕೊಡ್ತಿದ್ದೀರಿ ಅಂದರೆ ನಿಮಗಿಷ್ಟ ಆಗಿರುವಂಥ ವಸ್ತುವನ್ನು ನೀವು ದಾನ ಕೊಡೋದಲ್ಲ. ನೀವು ಕೊಡುವಂತಹ ವಸ್ತು ನನಗೆ ಉಪಯೋಗಕ್ಕೆ ಬರಬೇಕು, ಅದರ ಅವಶ್ಯಕತೆ ನನಗಿರಬೇಕು. ನನಗೀಗಾಗಲೇ ಹೊಟ್ಟೆ ತುಂಬ ಹೋಳಿಗೆ ಊಟ ಮಾಡಿ ಕೂತ್ಕೊಂಡಿದ್ದೀನಿ, ತೊಗೊಂಡು ಬಂದು ನನಗೊಂದಷ್ಟು ಮತ್ತೆ ಹೋಳಿಗೆ ಊಟ ಬಡಿಸೋದಲ್ಲ. ಅದೇ ಹಸ್ಕೊಂಡೇ ಒಬ್ಬರೇ ಇರ್ತಾರೆ, ಅವ್ರಿಗೆ ಕುಡಿಯೋಕ್ಕೆ ನೀರು ಸಹ ಸಿಕ್ಕಿರೋದಿಲ್ಲ. ಅಂಥವ್ರಿಗೆ ಹೋಗಿ ನೀವು ದಾನಗಳನ್ನು ಮಾಡಬೇಕು, ಅಂಥವ್ರಿಗೆ ಹೋಗಿ ನೀವು ಧರ್ಮಗಳನ್ನು ಮಾಡಬೇಕು, ಅಂಥವ್ರಿಗೆ ನೀವು ಸಹಾಯಗಳನ್ನು ಮಾಡಬೇಕು. ಆಗಲೇ ನಿಮಗೆ ಅನುಕೂಲಗಳಾಗೋದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯಾದಂತಹ ಏರುಪೇರುಗಳು, ಕುಂದುಕೊರತೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಶುಭವಾಗಲಿ, ಮಂಗಳವಾಗಲಿ. ಈ ಒಂದು ಧನಸ್ಸು ರಾಶಿಯವರಿಗೆ ಬಯಸಿದ್ದು ಬರತಕ್ಕಂತಹದ್ದು ಭಾಗ್ಯದ ಯೋಗ ಇದೆ. ಶನಿ ಅಥವಾ ಬೇರೆ ಬೇರೆ ಗ್ರಹಗಳು ಆಯಾ ಕಾಲಕ್ಕೆ ಬಂದು ಸ್ವಲ್ಪ ಮಟ್ಟ ಕಿರಿಕಿರಿ ಮಾಡ್ತಾ ಹೋಗ್ತಾರೆ. ಧೈರ್ಯಗೆಡೋದು ಬೇಡ. ಹಾಗಾಗಿ ಮೇ 14ನೇ ತಾರೀಕು ಮಾಡ್ತಾ ಇರ್ತಕ್ಕಂತಹ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ಗುರು ರಕ್ಷೆಯನ್ನು ಕೈ ಕಟ್ಟಿಕೊಳ್ಳಿ. ಅಕ್ಷತೆ ಪ್ರಸಾದವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬನ್ನಿ. ಅದರ ಶುಲ್ಕ 333 ರೂಪಾಯಿಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇಲ್ಲಿರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಒಳ್ಳೆಯದಾಗಲಿ, ದೇವರ ದಯೆ ನಿಮ್ಮ ಮೇಲಿರಲಿ. ಶುಭವಾಗಿ.